ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಸಂಬರ್ಗೆ ಲೈಫ್ ಹೇಗಿದೆ? ಜನ ಹೆಚ್ಚು ಗುರುತು ಹಿಡಿತಾರೆ. ಈಗ ನಾವು ಮಾತಾಡೋದಕ್ಕೆ ಸ್ವಲ್ಪ ವೇಟೇಜ್ ಇದೆ. ಓಕೆ, ಮಾತಾಡಿ ಅಂತ ಮೈಕ್ ಬಂದು ಇಡ್ತಾರೆ. ಸೊ ಒಂದೊಂದ್ಸಲಿ ನಾವು ಮಾತಾಡಲೇಬೇಕು. ಮೈಕ್ ತಂದು ಇಟ್ಟಾದ್ಮೇಲೆ ಪಬ್ಲಿಕ್ ಲೈಫ್ ಅಂದಮೇಲೆ ಯು ಹ್ಯಾವ್ ಟು ಹ್ಯಾವ್ ಒಪಿನಿಯನ್. ಸೊ ನನಗೆ ಗೊತ್ತಿರೋ ಸಬ್ಜೆಕ್ಟ್ ಎಲ್ಲ ನಾನು ಫೇಸ್ಬುಕ್ಕಲ್ಲಿ ಬರ್ಕೊಂಡಿರ್ತೀನೋ ಏನೋ ಆಗಿರುತ್ತೋ, ಪ್ರೆಸ್ ಅವ್ರು ಬಂದು ಮೈಕ್ ಇಡ್ತಾರೆ. ನನ್ನ ಮಾತಿಗೆ ನಾನು ತೂಕ ಅಂತ ಹೇಳೋದಿಲ್ಲ, ನನ್ನ ಮಾತಿಗೆ ಒಂದು ಸರಿಯಾದ ರೈಟ್ ಅಂದರೆ ಸತ್ಯದ ಕಡೆ ವಾಲಿರುತ್ತೆ. ಅದಕ್ಕೋಸ್ಕರ ಜನ ನನ್ನ ಲೈಕ್ ಮಾಡ್ತಾರೆ ಅನ್ನೋ ನನ್ನೊಂದು ಅಭಿಪ್ರಾಯ ಇದೆ. ಸೊ ಬಿಫೋರ್ ಬಿಗ್ ಬಾಸ್, ಆಫ್ಟರ್ ಬಿಗ್ ಬಾಸ್ ನಂತರ ಸಂಬರ್ಗಿ ಲೈಫಲ್ಲಿ ಬದಲಾವಣೆಗಳಾಗಿದೆ. ಖಂಡಿತ. ಜವಾಬ್ದಾರಿ ಹೆಚ್ಚಾಗಿದೆ. ಸೆನ್ಸೇಷನಲೈಸ್ ಆಗಿ ಮಾಡಿ ಮೊದಲು ಏನು ನಾವು ಒಂದನ್ನು ಜನರಿಗೆ ತಲುಪಲಿ ಅಂತ ನಾವೇನು ಬರೀತಾ ಇದ್ವಿ, ಈಗ ಅದು ಸ್ವಲ್ಪ ಕಮ್ಮಿ ಆಗಿದೆ. ಈಗ ರಿಸರ್ಚ್ ಬೇಸ್ಡ್ ಆಗಿದೆ. ಮಾಹಿತಿ ಡಾಕ್ಯುಮೆಂಟು ಡಬಲ್ ಚೆಕ್, ಟ್ರಿಪಲ್ ಚೆಕ್ ಆದಮೇಲೆ ಮಾಹಿತಿಯನ್ನು ನಾವು ಬರಿತೀವಿ. ಸೊ ಇದರಲ್ಲಿ ಎಫರ್ಟ್ ಇದೆ. ಈಗ ಒಂದು ಪೋಸ್ಟ್ ಹಾಕಬೇಕಾದ್ರೆ ಅದು 10 ಸಲ ಯೋಚನೆ ಮಾಡ್ತೀವಿ, ಇದರಲ್ಲಿ ಸಾಧಕ ಬಾಧಕ ಏನು, ಇದು ಕೊಟ್ಟಿರೋದು ಬರೆದಿದ್ದರಿಂದ ಯಾರಿಗಾರು ಅನ್ಯಾಯ ಆಗುತ್ತಾ, ಯಾರಿಗಾರು ನೋವಾಗುತ್ತಾ, ಇದು ಡಿಫಾಮೇಷನ್ ಅಟ್ರಾಕ್ಟ್ ಆಗುತ್ತಾ, ಇದಕ್ಕೆ ಪೊಲೀಸ್ ಕೇಸ್ ಆಗುತ್ತಾ, ಇದು ಎಲ್ಲವನ್ನು ಯೋಚನೆ ಮಾಡಿ ಒಂದು ಬ್ಯಾಲೆನ್ಸಾಗಿ ಬರಿತೀವಿ ಈಗ.